ಹಾಸನದಲ್ಲಿ ಸಮಾವೇಶ ನಡೆದರೆ ಅದು ಸಿದ್ದರಾಮಯ್ಯನವರ ಲೈಫಲ್ಲಿ ಒಂದು ಮೈಲಿಗಲ್ಲಾಗಿ ಪರಿಣಮಿಸಲಿದೆ. ಆದರೆ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡದಾಗಿ ಕಾಡ್ತಾ ಇರುವಂಥದ್ದು ಅಂದರೆ ಮೂಢಾಕಂಟಕ. ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸದಾದ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಮೂಢ ಕೇಸ್ನಲ್ಲಿ ಈಗ ಆಲ್ರೆಡಿ ಬಿದ್ದು ಒದ್ದಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಫ್ಯಾಮಿಲಿಯ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಹಾಗಾದರೆ ದೂರನ್ನ ಕೊಟ್ಟಿದ್ದಾದರೂ ಯಾರು? ಇದು ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾದಂಥ ಸಂಕಷ್ಟವನ್ನ ತಂದೊಡ್ಡಲಿದೆ? ಮುಡ ಚಕ್ರ ವ್ಯೂಹದಲ್ಲಿ ಕಾಣಿಸಿಕೊಂಡ ಒಳಸುಳಿ. ಸಿಎಂ ಸಿದ್ದು ಕುಟುಂಬಕ್ಕೆ ಮತ್ತೊಂದು ತಲೆನೋವು. ಕೇಸ್ ಅಂದ್ರೇನೆ ಸದ್ಯಕ್ಕೆ ಗೊಂದಲ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದೇ ಯಾರಿಗೂ ಗೊತ್ತಾಗ್ತಿಲ್ಲ. ನಂದೇನು ತಪ್ಪಿಲ್ಲ ಅಂತ ಸಿಎಂ ಹೇಳ್ತಾ ಇದ್ರೆ, ನಾವ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಿಎಂ ಕುಟುಂಬ ಹೇಳ್ತಿದೆ. ಒಂದು ಕಡೆ ಎಲ್ಲ ದಾಖಲೆಗಳು ಸಿಎಂ ಸಿದ್ದರಾಮಯ್ಯ ಪರ ಇದಾವೆ ಅಂತ ಅನ್ನಿಸಿದ್ರು, ಇನ್ನೂ ಕೆಲವು ಬಾರಿ ಯಾವುದೂ ಸರಿ ಇಲ್ಲ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ತಿವೆ. ಯಾವುದು ಸರಿ ಯಾವುದು ತಪ್ಪು, ಯಾರು ಅಪರಾಧಿಗಳು ಅಂತ ಡಿಸೈಡ್ ಮಾಡೋಕೆ ಕೋರ್ಟ್ ತನಿಖೆಗೆ ಆದೇಶ ನೀಡಿದೆ. ಈ ಸ್ಕ್ಯಾಮ್ ಕುರಿತಂತೆ ಲೋಕಾಯುಕ್ತ ತನಿಖೆ ನಡೆಸಿದೆ. ಇನ್ನು ಕೆಲವು ದಿನಗಳಲ್ಲಿ ಯಾರು ಅಪರಾಧಿಗಳು ಅನ್ನೋದು ಗೊತ್ತಾಗುತ್ತೆ. ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಹೊಸ ತಲೆನೋವೊಂದು ಸೃಷ್ಟಿಯಾಗಿದೆ. ಆ ತಲೆನೋವು ತಂದಿರೋದು ಜಮುನಾ ಅನ್ನೋ ಮಹಿಳೆ. ಮುಡಾ ಕೇಸ್ ಮತ್ತಷ್ಟು ಜಟಿಲ, ಜಮುನಾ ಎಂಟ್ರಿಗೆ ಮತ್ತಷ್ಟು ಗೊಂದಲ. ಮೂಲ ಜಮೀನಿನಲ್ಲಿ ತಮಗೂ ಪಾಲಿದೆ ಅಂತ ಜಮುನಾ ಕೇಸ್. ಎಸ್, ಮುಡಾ ಕೇಸ್ಗೆ ಜಮುನಾ ಅನ್ನೋರು ಎಂಟ್ರಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಫ್ಯಾಮಿಲಿಗೆ ಮಾರಿರೋ ಜಮೀನಿನಲ್ಲಿ ನನಗೂ ಪಾಲು ಬರಬೇಕಿತ್ತು ಅಂತ ಹೇಳಿ ಹಳೆ ವಿವಾದವೊಂದಕ್ಕೆ ಹೊಸ ವಿವಾದ ಸೃಷ್ಟಿ ಮಾಡಿದ್ದಾರೆ. ಅಂದಾಗೆ ಜಮುನಾ ಯಾರು ಗೊತ್ತಾ? ಲೋಕಾಯುಕ್ತ ದಾಖಲಿಸಿಕೊಂಡಿರೋ ಎಫ್ಐಆರ್ನಲ್ಲಿ A4 ಆಗಿರೋ ದೇವರಾಜು ಅವರ ಅಣ್ಣ ಆಗಿರುವಂತಹ ಮೈಲಾರಯ್ಯನ ಮಗಳು ಜಮುನಾ. ಇದೇ ಜಮುನಾ ಈಗ ದೂರು ದಾಖಲಿಸಿದ್ದಾರೆ. ಜಮೀನಿನಲ್ಲಿ ನನಗೆ ಬರಬೇಕಿದ್ದ ಪಾಲನ್ನ ಕೊಡದೆ ನನ್ನ ಚಿಕ್ಕಪ್ಪ ದೇವರಾಜು ಸಿದ್ದರಾಮಯ್ಯ ಕುಟುಂಬಕ್ಕೆ ಜಮೀನನ್ನ ಮಾರಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದೆ. ಇದು ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತು ಸಿದ್ದರಾಮಯ್ಯಗೆ ಹೊಸ ತಲೆನೋವನ್ನ ತರ್ತಿದೆ. ಈ ವಿವಾದವೇನು? ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸಿದ್ದರಾಮಯ್ಯ ಕುಟುಂಬಕ್ಕೆ ದೇವರಾಜು ಅವರು ಜಮೀನು ಮಾರಿದ್ರು. ದೇವರಾಜುಗೆ ಮಲ್ಲಯ್ಯ ಮತ್ತು ಮೈಲಾರಯ್ಯ ಎಂಬ ಇಬ್ಬರು ಅಣ್ಣಂದಿರಿದ್ದಾರೆ. ಈಗ ಮೈಲಾರಯ್ಯನ ಮಗಳು ಜಮುನಾ ಅವರು ದೂರು ನೀಡಿದ್ದಾರೆ. ಪಿತ್ರಾರ್ಜಿತ ಆಸ್ತಿಯನ್ನ ಚಿಕ್ಕಪ್ಪ ದೇವರಾಜು ಮಾರಿದ್ದಾರೆ ಎಂದು ಜಮುನಾ ದಾವೆ ಹೂಡಿದ್ದಾರೆ. ತಮಗೆ ತಿಳಿಯದೆ ಆಸ್ತಿ ಮಾರಲಾಗಿದೆ ಅಂತ ಜಮುನಾ ಹೇಳ್ಕೊಂಡಿದ್ದು, ಆಸ್ತಿ ಮಾರಿದವರು ಮತ್ತು ಕೊಂಡವರ ವಿರುದ್ಧವೂ ದೂರು ದಾಖಲಿಸಿದ್ದಾರೆ. ಜಮುನಾ ಎಂಟ್ರಿಗೆ ಸಿದ್ದು ಕುಟುಂಬ ಬೆಚ್ಚಿದೆ. ಜಮುನಾ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ನಮ್ಮ ಗಮನಕ್ಕೆ ಬಾರದೆ ಜಮೀನು ಮಾರಿದ್ದಾರೆ. ಕೆಸರೆ ಗ್ರಾಮದ 3.16 ಗುಂಟೆ ಜಮೀನಿನಲ್ಲಿ ನನಗೂ ಪಾಲಿದೆ, ನಮ್ಮ ಯಾರ ಗಮನಕ್ಕೂ ಬಾರದೆ ಆಸ್ತಿ ಮಾರಿದ್ದಾರೆ.
ಜಮೀನು ಮಾರಾಟದ ವೇಳೆ ನಮ್ಮ ಸಹಿಯನ್ನ ಪಡೆದಿಲ್ಲ ಅಂತ ಜಮುನಾ ಹೇಳ್ಕೊಂಡಿದ್ದಾರೆ. ಅಂದ್ರೆ ನಾವು ಚಿಕ್ಕವರಾಗಿದ್ದಾಗ ವಿಷಯ ಗೊತ್ತಿರ್ಲಿಲ್ಲ ನಮ್ಗೆ, ಅದರಿಂದ ಈಗ ಎಲ್ಲ ಮಾಡಿಸ್ಕೊಂತೀವಿ. ಈಗೆಲ್ಲ ಹೌದು ಹೌದು, ಇವಾಗ ನಮ್ಗೆ ಬರುತ್ತೆ ಅಂತ ಕನ್ಫರ್ಮ್ ಇದೆ ಸರ್ ನಮ್ಗೆ. ಹೌದು, ನ್ಯಾಯ ಸಿಗುತ್ತೆ ಅಂತ ಸಿಗುತ್ತೆ ಸರ್. ಹೌದು, ಅಂದ್ರೆ ನಿಮ್ ಗಮನಕ್ಕೆ ತಗೋಬಾರ್ದೇನೆ ಮಾರಾಟ ಮಾಡೋದು. ಹೌದು, ಮಾರಾಟ ಮಾಡಿರೋದು. ಈಗ ನಿಮ್ಗೆ ಏನಾಗ್ಬೇಕು ಅಮ್ಮ? ಇವಾಗ ನಮ್ಗೂ ಪಾಲ್ ಬರ್ಬೇಕು. ಮೋಸವಾಗಿರೋದು ನಮ್ಗೆ ಪಾಲ್ ಬರ್ಬೇಕು. ಕಾಲ್ ಬರ್ಬೇಕು. ಅವ್ರು ಮೋಸ ಮಾಡಿದ್ದಾರೆ, ನಂಗೆ ಪಾಲ್ ಬರ್ಬೇಕು. ನಿಮ್ಗೆ ಯಾರು ಮೋಸ ಮಾಡಿದ್ದಾರೆ ಅನ್ಸುತ್ತೆ ಅಮ್ಮ? ಅಧಿಕಾರಿಗಳ? ಈಗ ನಿಮ್ಮ ಸ್ವಂತ ಚಿಕ್ಕಪ್ಪನೇ ಹೇಳಿಲ್ಲ? ಚಿಕ್ಕಪ್ಪನೇ. ಅಧಿಕಾರಿಗಳು ಸಹ ಅದು ಇದನ್ನ ಹೇಳಿ ಅಧಿಕಾರಿಗಳದ್ದು ವಿಷಯ ನಂಗೆ ಗೊತ್ತಿಲ್ಲ. ಒಟ್ಲಿ ನಮ್ ಚಿಕ್ಕಪ್ಪನೇ ನನ್ಗೆ ಮೋಸ ಮಾಡಿದ್ದಾರೆ. ಅದರಿಂದ ನಮ್ಗೆ ಸಮಪಾಲ್ ಬರ್ಬೇಕು. ಸಮಪಾಲ್ ಬರ್ಬೇಕು ನಿಮ್ಗೆ. ಅದು ಹೋಗಿರೋದನ್ನ ವಾಪಸ್ ಕೊಡುವಂತದ್ದಾಗ್ಬೇಕು. ಹೌದು. ಜಮೀನು ಮಾಡಿಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರು. ಜಮುನಾ ಆರೋಪದ ಬಗ್ಗೆ ಜಮುನಾ ಸಹೋದರ ಮಂಜುನಾಥ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಚಿಕ್ಕಪ್ಪ ದೇವರಾಜು ಭೂಮಿ ಮಾರಾಟ ಮಾಡಿದ್ದಾರೆ, ನಮ್ಮ ಗಮನಕ್ಕೆ ಅದು ಬಂದಿಲ್ಲ. ಜಮೀನು ನಿನ್ನ ಹೆಸರಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಆ ಕಾರಣಕ್ಕೆ ಸಹಿ ಹಾಕಿದ್ದೇನೆ. ನಂತರ ಮೋಸ ಮಾಡಿದ್ದಾರೆ ಅಂತ ಮಂಜುನಾಥ್ ಆರೋಪ ಮಾಡಿದ್ದಾರೆ. ಸರ್, ಜಮೀನು ನಮ್ಮ ಚಿಕ್ಕಪ್ಪವರು ಮಾರಾಟ ಮಾಡಬೇಕಾದ್ರೆ ಅವರು ನಮ್ಮ ಕೈಯಿಂದ ನಿಮ್ಮ ಹೆಸರಿಗೆ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟಂದ್ರೆ ನಮ್ಮ ಕೈಯಿಂದ ಮತ್ತು ನಮ್ಮ ತಾಯಿಯಿಂದ ಸೈನ್ ತೊಗೊಬಿಟ್ಟಿದ್ರು. ಆ ನಂತರ ನಮ್ಮ ಅಕ್ಕವ್ರ ಹೆಸರು ಕೈ ಬಿಟ್ಬಿಟ್ಟಿದ್ರು. ಆಗ ಈಗೇನಾಗಿದೆ, ಅವರು ಜಮೀನು ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ನಮಗೆ ಮಾಡಿಸ್ಕೊಡ್ಲಿಲ್ಲ, ಜೊತೆಗೆ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ. ಮಾರಾಟ ಆದಮೇಲೆ ಏನಾಯಿತು, ನಮಗೆ ವಿಷಯನೇ ಗೊತ್ತಿರಲಿಲ್ಲ. ಆ ನಂತರ ಇವರು ಯಾವಾಗ ಈಗ ಮೂಢ ಹಗರಣದಲ್ಲಿ ಯಾವಾಗ ವಿಷಯಗಳು ಗೊತ್ತಾಯಿತು, ಆಗ ಮಾಧ್ಯಮಗಳ ಮುಖಾಂತರ ನಮ್ಮ ಆಸ್ತಿ ಇದು ಮಾರಾಟ ಆಗಿದೆ ಅಂದ್ಬಿಟ್ಟು ಆಗ ಗೊತ್ತಾಯ್ತು ವಿಚಾರ. ಗೊತ್ತಾದ್ಮೇಲೆ ನಮ್ಮ ಅಕ್ಕವರು ಕೂಡ ತಿಳ್ಕೊಂಡು ನನಗೆ ಗೊತ್ತಿಲ್ಲಂತ ಹೆಂಗೆ ಮಾರಾಟ ಮಾಡಿದೆ ಅಂತ ಅಂದ್ಬಿಟ್ಟು ಕೂಡ ಅವರು ಕೇಸ್ ಹಾಕಿದ್ದಾರೆ. ನಮ್ಮೇಲೂ ಕೂಡ ಅವರು ಪಾರ್ಟಿ ಮಾಡಿ ಕೇಸ್ ಹಾಕಿದ್ದಾರೆ. ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಡ್ತೀನಿ, ತಂದೆಯಿಂದ ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಟ್ಬಿಡ್ತೀನಿ, ಹಾಗಾಗಿ ಸೈನ್ ಹಾಕಿ ಅಂದ್ಬಿಟ್ಟಂದ್ರೆ ನನ್ನ ತಾಯಿ ಕೈಲಿ ಮತ್ತು ನನ್ನ ಕೈಲೂ ಸೈನ್ ತಗೊಂಡ್ರು. ಆಮೇಲೆ ಇವರು ನಮ್ಗೆ ಗೊತ್ತಿಲ್ದಂಗೆ ನನ್ನ ತಮ್ಮ ಹೆಸರು ಖಾತೆ ಮಾಡಿಸ್ಕೊಂಡು ಜಮೀನನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ನಾವು ಸುಮಾರು ಕೇಳಿದ್ವಿ, 1 ವರ್ಷ ಆಯಿತು, 2 ವರ್ಷ ಆಯಿತು. ಆಮೇಲೆ ಎಷ್ಟು ಸತಿ ಕೇಳಿದ್ಬಿಟ್ಟು ನಾವು ಸ್ವಲ್ಪ ತಡೆ ಮಾಡಿದ್ವು. ಅದು ಕೊನೆಗೆ ಅದು ಯಾವುದು ವಿಷಯ ನಮ್ಗೆ ಗೊತ್ತೇ ಅನ್ನಿಲ್ಲ. ಈಗ ಯಾವಾಗ ಅದು ಮೂಲ ಹಗರಣದಲ್ಲಿ ವಿಷಯಗಳೆಲ್ಲ ಮಾಧ್ಯಮಗಳ ಮುಖಾಂತರ ವಿಷಯ ಗೊತ್ತಾಯಿತು, ಅದರಲ್ಲಿ ಅವ್ರ ಹೆಸರು ಇತ್ತು, ಜಮೀನು ಇತ್ತು. ಆಗ ನಮಗೆ ಪಕ್ಕ ಗೊತ್ತಾಗಿ ನಾವೀಗ ಅದ್ರ ಬಗ್ಗೆ ನಮ್ಮ ಆಸ್ತಿ ನಮ್ಗೆ ಹಾಳಾಗಿದೆ ಬರಲಿ ಅಂತ ಅಂದ್ಬಿಟ್ಟದ್ನ ಈಗ ನಾವು ಕದ್ದು ಮುಚ್ಚಿ ಮಾಡೋದು. ಗೊತ್ತಾಗ್ಬಿಟ್ರೆ ಇನ್ನು ನಮಗೆ ತಪ್ಪು ಸಾಯ್ತು ಅಂತಾನೆ ಮಾಡೋದವರು, ಹಾಗಾಗಿ ಗೊತ್ತಿಲ್ಲದೆ ಮಾಡೋದವರು. ಜಮುನಾ ಈಗ 6-7 ಮಂದಿ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅದರಲ್ಲಿ ಸಿಎಂ ಕುಟುಂಬಸ್ಥರು, ಜಮುನಾ ಕುಟುಂಬಸ್ಥರು ಇದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಹೆಸರು ಕೂಡ ಅದರಲ್ಲಿದೆ. ಇದರ ಜೊತೆಗೆ ಜಮೀನು ಮಾರೋ ಟೈಮಲ್ಲಿ ಇದ್ದಂತಹ ಅಧಿಕಾರಿಗಳ ಹೆಸರನ್ನ ಕೂಡ ದೂರಿನಲ್ಲಿ ಉಲ್ಲೇಖಿಸಲಾಗಿದ್ದು, ಮುಂದೇನಾಗುತ್ತೋ ಕಾದು ನೋಡಬೇಕಿದೆ.